ನಮಸ್ಕಾರ ಮನೋಜ್ ನಮಸ್ತೆ ಸರ್. ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಫಾರ್ ಯರ್ ಟೈಮ್. ಮ್ಯಾಮ್. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೀನಿ, ನಿಮ್ಮಂಥ ವ್ಯೂವರ್ಸ್‌ಗೆ ಹೆಲ್ಪ್ ಎಸ್ ಆಗುತ್ತೆ. ಮ್ಯಾಮ್. ಕೇಳ್ಬೋದಾ? ಸೊ ಮಿಲಿನಿಯರ್ಸ್ ಗ್ರೂಪ್ ಬರೋ ಮುಂಚೆ ನಿಮ್ಮ ಭಯ ಅಥವಾ ಕನ್ಫ್ಯೂಷನ್ ಟ್ರೇಡಿಂಗ್ ಬಗ್ಗೆ ಏನಾಗಿತ್ತು? ಮ್ಯಾಮ್ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ ನನಗೆ. ನಮ್ಮ ಫ್ರೆಂಡ್ಸ್ಗಳು ಮಾಡ್ತಿದ್ರು. ನಾನು ಅದನ್ನ ನೋಡ್ತಿದ್ದೆ ಅವ್ರ ಹತ್ರ ಏನು ಮಾಡ್ತಾರೆ ಹೆಂಗೆ ಅಂತ. ಅವ್ರು ಹೇಳ್ತಿದ್ರು ನಂಗೆ ಇಷ್ಟು ಬಂತು ಅಷ್ಟು ಬಂತು. ಆಗ ನಮಗೂ ಒಂದು ಕುತೂಹಲ ಬರುತ್ತಲ್ಲ, ನನಗೂ ಹೇಳ್ಕೊಡ್ರು ಅಂದಾಗ ಜಸ್ಟ್ ಅವರು ಒಂದು ಅಕೌಂಟ್ ಓಪನ್ ಮಾಡು ಅಂದರು, ಮಾಡಿದೆ. ಟಾಪಿಕ್ ಹೇಳ್ಕೊಟ್ರು ಅಷ್ಟೇ, ಹಿಂಗೆ ಹಿಂಗೆ ಮಾಡು ಅಂತ. ನಾನು ಓಪನ್ ಮಾಡಿದೆ. ನನಗೆ ಅಷ್ಟೊಂದು ನಾಲೆಡ್ಜ್ ಇರಲಿಲ್ಲ. ಸುಮ್ಮನೆ ಏನೋ ಒಂದು ರ್ಯಾಂಡಮಾಗಿ ಮಾಡ್ತಿದ್ದೆ. ಏನೂ ಅರ್ಥನೂ ಆಯ್ತಿಲ್ಲ, ಎಲ್ಲೋಗಿ ನೋಡಬೇಕು ಏನು ಅಂತ ಅಷ್ಟೊಂದು ಏನೂ ಗೊತ್ತಿರಲಿಲ್ಲ. ಓಕೆ. ಸೊ ಇವಾಗ ನಿಮ್ಗೆ ಆ ಕನ್ಫ್ಯೂಷನ್ ಭಯ ಹೋಗಿದೆಯಾ? ಎಸ್ ಮ್ಯಾಮ್, ಎಲ್ಲ ಹೋಗಿದೆ. ಕ್ಲಾರಿಟಿ ಬಂದಿದೆ. ನಮಗೆ ಗೊತ್ತಾಗುತ್ತೆ, ನಾವೇ ಮಾಡ್ಬೋದು, ಯಾರ ಮೇಲೂ ಡಿಪೆಂಡ್ ಆಗೋಕ್ಕಾಗಲ್ಲ. ನಮಗೆ ಗೊತ್ತಾಗುತ್ತೆ ನಾವು ಎಲ್ಲ ಹಾಕಿದ್ದೀವಿ, ಲಾಸ್ ಆಯಿತಾ ಪ್ರಾಫಿಟ್ ಆಯಿತಾ ನಮಗೆ ಗೊತ್ತಾಗ್ಬಿಡುತ್ತೆ. ಓಕೆ, ಪರ್ಫೆಕ್ಟ್. ಸೊ ಇಲ್ಲಿ ಬರೋ ಮುಂಚೆ ನೀವು ಒಂಚೂರು ಟ್ರೇಡಿಂಗ್ ಮಾಡಿದ್ದೀರಾ Yes, ಅಂತ ಹೇಳಿದ್ರಿ. ಸೊ ಅಲ್ಲಿ ನಿಮ್ಗೊಂದು ಟಾಪಿಕ್ ಅಥವಾ ವಿಷಯ ತೀರಾ ಅರ್ಥನೇ ಆಗ್ತಿರ್ಲಿಲ್ಲ. ಬಟ್ ಇಲ್ಲಿ ಬಂದಾದ್ಮೇಲೆ ಈ 3 ದಿನದಿಂದ ಪರ್ಫೆಕ್ಟ್ ಆಗಿ ಕಲ್ತಿದ್ದೀನಿ ಅಂತ ಯಾವ್ದಾದ್ರು ಇದೆಯಾ? ಎಸ್ ಮ್ಯಾಮ್. ನಾವು ಕಲ್ತಂಗೆ ನಾವು ಹೆಂಗೆ ಎಕ್ಸ್ಪೀರಿಯೆನ್ಸ್ ಆಗ್ತೀವಿ. ಸರ್ ಎಲ್ಲ ಹೇಳ್ಕೊಟ್ಟಿದ್ದಾರೆ, ಯಾವ ಥರ ಏನು ಬೇಸಿಕ್ಕಿಂದನೂ ಹೇಳ್ಕೊಟ್ಟಿದ್ದಾರೆ. ಈಗ ನಾವು ನಮಗೂ ಒಂದು ಫೀಲ್ ಆಗುತ್ತೆ, ನಾನು ಅಷ್ಟು ಮಾರ್ಕೆಟಿಂಗ್ ಮಾಡ್ತೀನಿ, ನಾನು ಸ್ಟಾಕ್ ಪಿಕ್ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆಂಟ್ ಬಂದಿದೆ ನನಗೂ. ಓಕೆ. ಮುಂಚೆಗೆ ಹೋಲಿಕೆ ಮಾಡಿದ್ರೆ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಎಷ್ಟು ಮಟ್ಟಿಗೆ ಬೆಳೆದಿದೆ ಅಂತ ಅನ್ಸುತ್ತೆ ನಿಮ್ಗೆ? ಗುಡ್ ಮ್ಯಾಮ್, ಒಂದು 100% ಹೇಳ್ಬೋದು ಮ್ಯಾಮ್. ಮುಂಚೆ ಎಷ್ಟಿತ್ತು? ಝೀರೋನೇ ಇದ್ದಿದ್ದು ಮ್ಯಾಮ್. ನನಗೆ Zero ನಾಲೆಡ್ಜ್ ಇಂದ ಇರಲಿಲ್ಲ 100. ನಾಲೆಡ್ಜ್ ಇರಲಿಲ್ವಲ್ಲ ಮ್ಯಾಮ್ ನನಗೆ. ಓಕೆ. ಬೇರೆಯವ್ರು ನೋಡ್ತಿದ್ದೆ ನಾನು. ಈಗ ನನಗೆ ಒಂದು ಕಾನ್ಫಿಡೆಂಟ್ ಇದೆ, ನಾನೇ ಮಾಡ್ತೀನಿ ಅಂತ ನನಗೊಂದಿದೆ. ಓಕೆ, ಗ್ರೇಟ್. ಸೊ ನಿಮ್ಮಂತೆಯೇ ಬಿಗಿನರ್ಸು ಈ ವೆಬಿನಾರ್ ಅನ್ನು ಏನಕ್ಕೆ ಅಟೆಂಡ್ ಮಾಡಬೇಕು? ಅದರಿಂದ ಏನು ಗುಣ ಅವರಿಗೆ? ಮ್ಯಾಮ್ ಲೈಫ್ ಚೇಂಜ್ ಆಗುತ್ತೆ, ಅವ್ನು ಕಾನ್ಫಿಡೆಂಟ್ ಬರುತ್ತೆ. ಈಗ ಬೇರೆ ಸೋರ್ಸ್, ಈಗ ಸರ್ ಹೇಳ್ದಂಗೆ ಒಂದು ಸ್ಯಾಲ್ರಿಗೆ ಹೋಗೋ ಬದಲು ನಮ್ಮದೇ ಒಂದು ಇಂಡಿಪೆಂಡೆಂಟಾಗಿ ಒಂದು ಅಮೌಂಟು ನಾವೇ ಇದು ಅರ್ನ್ ಮಾಡ್ಬೋದು. ಬೆಳಗಿನ ಸಾಯಂಕಾಲಗಂತ ದುಡಿಯಂಗೂ ಇರೋಲ್ಲ, ಮಂತ್ಲಿ 30 ಡೇಸ್ ವರ್ಕ್ ಮಾಡೋಂಗಿರಲ್ಲ. ಜಸ್ಟ್ 1 ಅವರ್ 2 ಅವರ್ಸ್ ಕೂತ್ಕೊಂಡು ನಾವು ಪೇಷನ್ಸಿಂದ ಮಾಡಿದ್ರೆ ನಮ್ಮ ಲೈಫು ಚೇಂಜ್ ಆಗುತ್ತೆ. ಸ್ಟಾರ್ಟಿಂಗು ಸರ್ ಹೇಳ್ದಂಗೆ ಒಂಚೂರು ಕಷ್ಟ ಆಗುತ್ತೆ, ಆಬ್ವಿಯಸ್ಲಿ ಆಟೋಮೆಟಿಕ್ ಮಾಡ್ಕೊಂಡು ಹೋಗೋದು. ಓಕೆ, ಗ್ರೇಟ್. 3 ದಿನದಿಂದ ಮೋಹನ್ ಸರ್ ನೋಡ್ಕೊಂಡು ಬರ್ತಿದ್ದಾರೆ. ಅವ್ರ ಬಗ್ಗೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಒಂದು ವರ್ಡಲ್ಲಿ ಹೇಳೋಕ್ಕಾಗಲ್ಲ. ಈ ಎಲ್ಲ ತಿಳ್ಕೊಂಡಿದ್ದಾರೆ. ಅವ್ರು ಮಾತಾಡೋ ನಾಲೆಡ್ಜಿಂದ ನಾವು ಒಂದು ಪಾಯಿಂಟ್ ಕಲ್ತಿದ್ದೀವಿ ಅನ್ನೋ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಸರ್ 3 ದಿನದಿಂದ ಎಲ್ಲರೂ ಹೇಳ್ತಾರೆ ಎನರ್ಜಿ, ಅದು ಹೇಳೋದೇ ಬೇಡ, ಅವ್ರು ನೋಡ್ತಾ ಇದ್ದಂಗೆ ನಮಗೊಂದು ಎನರ್ಜಿ ಬರುತ್ತೆ. ಅದೊಂದು ಅವ್ರು ನೋಡೋಕ್ಕೆ ಒಂದು ಇದೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಥ್ಯಾಂಕ್ ಸೊ ಯು. ಮಚ್.